ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು, ಧನ್ಯವಾದಗಳು, ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಕೋರಿದ್ದಕ್ಕೆ, ಎರಡನೇದಾಗಿ ಆಮಿನಿ ಮೇಡಮ್ ಅವ್ರ ಸರಣಿಗೆ ನಿಮ್ಮ ಪ್ರೀತಿ ಅಭಿಮಾನನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ಈಗ ನಾನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಗಾನಗಾರುಡಿಗ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆದರೆ ಇಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾಗಿರೋ ಇಬ್ಬರು ವ್ಯಕ್ತಿಗಳು, ಇದನ್ನು ಮಾಡೋದಕ್ಕೆ ಕಾರಣಕರ್ತರು. ನಮ್ಮ ವಿಶ್ವವಿಜೇತ ಸರ್ ಅವರ ಧರ್ಮಪತ್ನಿ ನಮ್ಮ ಶ್ರೀಮತಿ ಮೇಡಮ್ ಅವರು. ಶ್ರೀಮತಿಯವರು ನಾನು ಎಲ್ಲೋ ಒಂದು ಕಡೆ ಹಂಚ್ಕೊಂಡಿದ್ದೆ ಹಿಂಗೆ PBS ಸರ್ ಅವರ ಜೀವನದ ಕಥೆನ ದಾಖಲಿಸ್ಬೇಕು ಅಂತ. ಹಾಗಾಗಿ ಅವ್ರ ಮಗ ಡಾಕ್ಟರ್ ಫಣೀಂದರ್ ಅವರು ಅವ್ರಿಗೆ ಬಹಳ ಆತ್ಮೀಯವಾಗಿರುವ ಮೋಹನ್ ಅನ್ನೋರ ನಂಬರ್ನ ನನಗೆ ವಾಟ್ಸಪ್ ಮಾಡಿದ್ರು. ಸೊ ನಾನು ಮೋಹನ್ ಅವ್ರ ಹತ್ರ ಮಾತಾಡಿದೆ. ಮೋಹನ್ ಅವ್ರ ಹತ್ರ ಮಾತಾಡಿದ್ಮೇಲೆ ಮೋಹನ್ ಅವರು ನನ್ನ ಬಗ್ಗೆ ಫಣೀಂದರ್ ಅವ್ರ ಹತ್ರ ಮಾತಾಡಿ ನಂತರ ಅವ್ರ ನಂಬರ್ ನನಗೆ ಕಳಿಸ್ಕೊಟ್ರು. ಸೊ ನಾನು ಚೆನ್ನೈನಲ್ಲೇ ಶೂಟ್ ಮಾಡಬೇಕಾಗಿತ್ತು, PBS ಸರ್ ಅವರ ಮನೆಯಲ್ಲೇ ಕೋಕಿಲಾ ಮೋಹನ್ ಸರ್ದು ಶೂಟ್ ಮಾಡಬೇಕಾದ್ರೆ. ಬಟ್ ಆವಾಗ ಡೇಟು ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಲಿಲ್ಲ. ಸೊ ಹೈದರಾಬಾದ್ಗೆ ಹೋದಾಗ ಫಣೀಂದರ್ ಅವರ ಮನೆ ಇರೋದು ಹೈದರಾಬಾದ್ನಲ್ಲೇ, ಅಲ್ಲಿ ಚಿತ್ರೀಕರಣ ಮಾಡಿದ್ವಿ. ಹಾಗಿದ್ರೆ ಬನ್ನಿ ಹೈದರಾಬಾದ್ಗೆ ಹೋಗೋಣ. ಫಣೀಂದರ್ ಅವ್ರ ಮೂಲಕ ನಮ್ಮ ಗಾನಗಾರುಡಿಗ ಡಾಕ್ಟರ್ PB ಶ್ರೀನಿವಾಸ್ ಅವರ ಜೀವನದ ಕಥೆನ ತಿಳ್ಕೊಳ್ಳೋಣ. ನೂರೊಂದು ನೆನಪು. ಎಸ್, ಹಾಯ್, ನಮಸ್ಕಾರ. ಡೇ 2 ಹೈದರಾಬಾದಲ್ಲಿ ಇನ್ನೊಬ್ರು ಗೆಸ್ಟ್ ಮನೆಗೆ, ಅವರು ಕೂಡ ಒಬ್ಬ ಅಪರೂಪವಾದ ಅತಿಥಿ. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇವ್ರ ಬಗ್ಗೆ ಕೂಡ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಎಲ್ಲೂ ಯಾವ ದಾಖಲೆಯೂ ಇಲ್ಲ. ಯಾರವರು ನಮ್ಮ ಕಿವಿಗೆ ತಂಪು ಕೊಟ್ಟವರು, ಅವರ ಹಾಡಿನ ಮೂಲಕ ಇಡೀ ದಕ್ಷಿಣ ಭಾರತದಲ್ಲೇ ಅವರ ಒಂದು ಗಾನ ಸುದೇನ ಹರಿಸ್ತವರು, ಅವರ ಕುಟುಂಬ. ಅವ್ರ ಬಗ್ಗೆ ವಿಚಿತ್ರ ಅಂದರೆ ಅದ್ರ ಸತ್ಯ ದಾಖಲೆ ಇಲ್ಲ. ಆ ದಾಖಲೆ ಮಾಡೋದಕ್ಕೆ, ಆ ಕುಟುಂಬನ ಮೀಟ್ ಮಾಡೋಕ್ಕೆ ಅವ್ರ ಮನೆಗೆ ಹೋಗ್ತಿದೆ. ಬನ್ನಿ. ಸ್ನೇಹಿತರೆ, ಈ ಅಪರೂಪದ ಅತಿಥಿ ಮನೆಗೆ ಬಂದಿದ್ದೀನಿ. ಅವ್ರು ಯಾರು ಅಂತ ಈ ಬೋರ್ಡ್ ನೋಡಿ ನಿಮಗೆ ಗೊತ್ತಾಗುತ್ತೆ. PB ಅಂತ ಗೊತ್ತಾದರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಮಗ ಫಣೀಂದ್ರ ಅವರು. ಬನ್ನಿ ಅವ್ರ ಮನೆ ಒಳಗಡೆ ಹೋಗೋಣ. ರಾಘವೇಂದ್ರ ನಿಲಯಂ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸ್ನೇಹಿತರೆ. ಫಣೀಂದ್ರ ಸರ್ ನಮ್ಮ PBS ಸರ್ ಅವರ ಮಗ, ಸರಸ್ವತಿ ಪುತ್ರನ ಪುತ್ರ ಸರ್. God bless you with health, wealth and prosperity. ಖುಷಿ ಆಯ್ತು ಸರ್. ಅವ್ರ ತಂದೆಯವ್ರು ನೋಡ್ದಂಗೆ ಆಗ್ತಾ ಇದೆ ನಂಗೆ ನೋಡಿ. ಸರ್ ಏನು ಸರ್ ಗ್ಲಾಮರ್ ಆಗಿದ್ರೆ, ನೈಸ್ ಶರ್ಟ್ ಸರ್. My yesterday's 43rd wedding day is a gift by my wife. ವೆರಿ ನೈಸ್ ಸರ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಫ್ರಮ್ ನಮ್ಮ ಎಲ್ಲ ಕನ್ನಡ ಜನಗಳಿಂದ. Thank you so ಒಳ್ಳೇದಾಗಿ much. ಸರ್, ಒಳ್ಳೇದಾಗಿ Thank you ಸರ್. so much. ನೈಸ್ ಸರ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸರ್. My pleasure. ಥ್ಯಾಂಕ್ ಯು. ನಿಮ್ಮ ತಂದೆಯವ್ರು ನೋಡ್ದಂಗೆ ಆಗುತ್ತೆ ಸರ್. ಸರ್ ಈ ಫೋಟೋನಲ್ಲಿ ನೀವ ಫಾದರ್ ಅವರ ನಂದೇ ನೋಡಿಲಿ, ಅವ್ರ ತಂದೆಯವ್ರ ತರನೇ ಕಾಣ್ತಾರೆ. ಮೈಸೂರು ಪ್ಯಾಲೇಸ್ ಬ್ಯಾಕ್ ಗ್ರೌಂಡ್ ನಲ್ಲಿ. ನೈಸ್ ಸರ್, ನೈಸ್ ನೈಸ್. ಇಲ್ಲಿ ಇದು ನೋಡಿದರೆ ಅಂದರೆ, ದಿಸ್ ಈಸ್ ದ ಟೈಟಲ್ ವಿಚ್ ಇಸ್ ಗಿವೆನ್ ಟು ಮೀ ಆಸ್ ಆದರ್ಶ ಸೇವಾ ರತ್ನ ಬೈ ದಿಸ್ ಆದರ್ಶ ಸೇವಾ ಸಂಘ. ಸರ್ ನಿಮ್ಮ ತಂದೆಯವ್ರ ತರನೇ ಕಾಣ್ತೀರಾ ಸರ್ ನೀವು. ಹೌದು. ಅದಕ್ಕೆ ನಾನು ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಹೇಳ್ತೀನಿ ನಿಮಗೆ. ಎಸ್ ಸರ್. ದಿಸ್ ಈಸ್ ಗಿವನ್ ಆನ್ 26 years. The date ಎಲ್ಲೋ ಇರ್ತಿದೆ 8/10/2023. On 8th October 23, they have given the Abhinandana Patra as Adarsh Seva Ratna. This is in Mysore. ಅವರು ಸ್ವಾಮೀಜಿ ಇದೆಯಲ್ಲ ಆಶ್ರಮ, ಅವರ ಆಶ್ರಮದಲ್ಲಿ ಸ್ವಾಮೀಜಿ ಇಬ್ಬರು ಇದ್ದರು. ಅವರಿಬ್ಬರು ನಮಗೆ ಆಶೀರ್ವಾದ ಮಾಡಿದರು. ನಮ್ಮ ಮನೆಯವರು ಬಂದರು ಜೊತೆಗೆ. Fantastic. So it was about 1,500 people. The hall was full. Fantastic sir. I must thank our friend Mr. Nagaraj. GR Nagaraj ಅಂತ. ಓಕೆ. ಅವರೇ ಇದಕ್ಕೆ ಪ್ರೆಸಿಡೆಂಟ್. ಫ್ಯಾಂಟಾಸ್ಟಿಕ್ ಸರ್. ಧರಿತ್ರಿ ಅಂತ ಬರಿದ್ದಾರೆ ಅವರು. ಓಕೆ. So they called me for a felicitation. Okay. It all happened just like that. Okay no sir. planning. Nice sir. ಸರ್ ತಂದೆಯವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ದಾಖಲೆ ಮಾಡಬೇಕು ಅನ್ನೋ ಆಸೆ.
ಸೊ ಅದಕ್ಕೆ ಇವತ್ತು ನಿಮ್ಮನ್ನು ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ. ಸೊ ಇಟ್ ವಿಲ್ ಬಿ ಎ ಗ್ರೇಟ್ ಥಿಂಗ್ ಸರ್. ನಮ್ಮನ್ನು ಕರೆಸ್ಕೊಂಡು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಇಟ್ಸ್ ಮೈ ಪ್ಲೆಷರ್ ಆ್ಯಂಡ್ ಮೈ ಡ್ಯೂಟಿ. ಎಸ್ ಸರ್. ನೀವು ತಂದೆ ಬಗ್ಗೆ ಕೇಳಿದರೆ ಐ ಹ್ಯಾವ್ ಟು ಒಬ್ಲೈಜ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯು ಗೆಟ್ ರೆಡಿ ಆ್ಯಂಡ್ ಕಮ್ ಸರ್. ನಾವು ಆಮೇಲೆ ನಮ್ಮ ಸಂದರ್ಶನ ಪ್ಲೀಸ್. ಸೊ ಸ್ನೇಹಿತರೆ, ಇದು ನಮ್ಮ ಪಣೀಂದ್ರ ಸರ್. ಪ್ಲೀಸ್ ಕಮ್ ಸರ್. ಇದು ನಮ್ಮ ಸರ್ ಅವರ ಜೀವನ, ಅವರ ತಂದೆಯವರ ಜೀವನ, ಆ ಹಾಡುಗಳ ಜೀವನ ಎಲ್ಲ ಮಾತಾಡೋಣ. ನೀವು ರೆಡಿ ಆಗಿ ಬನ್ನಿ ಸರ್, ಮಾತಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು. ಈ ಸಂಗೀತ ಅವರು ಸಿಸ್ಟಮ್ಯಾಟಿಕ್ ಕರೀಲಿಲ್ಲ. ನಮ್ಮ ತಂದೆಯವರು ಈ ಹ್ಯಾಸ್ ನಾಟ್ ಲರ್ನ್ ಸರಿಗಮ ಪದನಿ, ಅವರಿಗೆ ಅದು ಗೊತ್ತೇ ಇಲ್ಲ. ಸರಿಗಮ ಪದನಿ ನೋಟ್ಸೇ ಗೊತ್ತಿಲ್ಲ. ನಮ್ಮ ಗ್ರ್ಯಾಂಡ್ ಮದರಿಗೆ ವಾಯ್ಸ್ ಬಹಳ ಬೇಸ್ ವಾಯ್ಸು, ಅದೇ ಬೇಸ್ ವಾಯ್ಸ್ ನಮ್ಮ ತಂದೆಗೆ ಬಂತು.